ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏಯ್ ಬರ ಇಲ್ಲಿ, ಹೇಗಿದ್ಯಾ? ಡಾರ್ಲಿಂಗ್ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ, ಮಾತಾಡಿಸ್ತೀವಿ ಅವನ ಹತ್ರ. ಹಲೋ, ಏನೇ ಸುತ್ತಮುತ್ತಿ ಮಾಡ್ಕೊಂಬೇಡ ಡಾರ್ಲಿಂಗ್. ಇಡು ಸುಮ್ಮನೆ. ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ, ಯಾಕೆಂದ್ರೆ ಅವರು ಒಂದು ಕೆಲಸ ಮಾಡಿದ್ದೀನ ನಾನು ಕಂಡಿಡ್ದು ಬಿಟ್ಟಿದ್ದೀನಿ, ಅದಕ್ಕೆ. ಸಾಮಾನ್ಯ ಅಮ್ಮಂದ್ರಗಳಿಗೆ ಹಲ್ಲು ಬಿರುತ್ತೆ, ಯಾಕೆ ಅಂದರೆ ಮಕ್ಕಳಿಗೆ ಬೈದು ಹಿಂಗೆ ಅಂತ ರೋಡಲ್ಲೇ ನೋಡಿ ಕೂಕೊಂಡು ಹೋಗ್ತಿದ್ದಾರೆ. ನಮ್ಮ ಮನೆ ಹೆಂಗೋ ತಿಳ್ಕೊಬಿಟ್ಟಿದ್ದಾರೆ, ಅಕ್ಕ ನಿಮ್ಮ ಫಾಲೋವರ್ಸ್ ಅಂತೇನಾ. ಅಜ್ಜಿ ಎಲ್ಲಿ ತಗೊಂಡೆ ಬ್ಲೌಸು? ಗೈಸ್ ನೋಡಿ, ಇವತ್ತು ನಮ್ಮ ಪುಟಾಣಿ ರೆಡ್ ಹಾಕೊಂಡು ಲಂಗ ದಾವಣಿ ಹಾಕೊಂಡಿದೆ. ಟ್ವಿನ್ನಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ಬ್ಲಾಗ್ಸ್. ಇವತ್ತು ಹಬ್ಬ, ಅದ್ರ ಜೊತೆ ಗುರುವಾರ ಆಗಿರೋದ್ರಿಂದ ಫಸ್ಟು ನಾವು ಎವ್ರಿ ವೀಕ್ ಹೋಗೋದ್ರಿಂದ ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ. ಸೊ ತಿಂಡಿ ಅವಲಕ್ಕಿ ಗುರುವಾರದ್ದು. ಸೊ ತಿನ್ಕೊಂಡು ಇವತ್ತು ಸನತ್ತು ಇದ್ದಾನೆ, ಸೊ ಸನತ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸನತ್, ಎಸ್ ಗೈಸ್ ಬನ್ನಿ ಹೋಗಿ ಬರೋಣ. ನಾನು ಯಾವಾಗಲೂ ಇದೇ ರಾಯರ ಮಠಕ್ಕೆ ಹೋಗೋದು. ತುಂಬ ಜನ ಕೇಳ್ತಾರೆ ಈ ಮಠ ಎಲ್ಲಿರೋದು ಅಂತ. ನಾನೇನೋ ಇವತ್ತು ಸಿಕ್ಕಾಬಟ್ಟೆ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಪ್ರತಿ ವಾರ ಇರೋಷ್ಟು ರಶ್ ಇವತ್ತಿರಲಿಲ್ಲ. ಏಯ್ ಬರ ಇಲ್ಲಿ, ಏನಕ್ಕೆ ಹಿಂಗೆ ರೆಡಿ ಆಗಿದ್ಯಾ? ಡಾರ್ಲಿಂಗ್ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ, ಮಾತಾಡಿಸ್ತೀವಿ ಅವನ ಹತ್ರ. ಹಲೋ, ಏನೇ ಸುತ್ತಮುತ್ತಿ ಮಾಡ್ಕೊಂಬೇಡ ಡಾರ್ಲಿಂಗ್. ಇಡು ಸುಮ್ಮನೆ. ಇಲ್ಲ ಡಾರ್ಲಿಂಗ್, ಯು ಹ್ಯಾವ್ ಟು ಟಾಕ್ ಸಮಥಿಂಗ್. ಯು ಹ್ಯಾವ್ ಡಿಫ್ರೆಂಟ್ ಫ್ಯಾನ್ ಬೇಸ್. ಗೈಸ್, ನಮ್ಮ ಅಪ್ಪ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ, ಯಾಕೆಂದರೆ ಅವರು ಒಂದು ಕೆಲಸ ಮಾಡಿದ್ದೀನ ನಾನು ಕಂಡಿಡ್ದು ಬಿಟ್ಟಿದ್ದೀನಿ, ಅದಕ್ಕೆ. ಸ್ವಲ್ಪ ಹೊತ್ತು ಮೆಡಿಕಲಲ್ಲಿದ್ದು ಆಮೇಲೆ ಮನೆಗೆ ಬಂದ್ವಿ. ಮಧ್ಯಾಹ್ನ ಊಟಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ. ಇವತ್ತು ಊಟಕ್ಕೆ ಸ್ಪೆಷಲ್ ಆಗಿ ಅಮ್ಮ ಜೊತೆಗೆ ಆಲೂಗೆಡ್ಡೆ ಬೋಂಡ ಮಾಡ್ತಿದ್ದಾರೆ. ಸೊ ಅದಕ್ಕೆ ಇಲ್ಲಿ ನಾನು ಪಟಾಟೋಸ್ನೆಲ್ಲ ಪೀಲ್ ಮಾಡ್ಕೊಡ್ತಾ ಇದ್ದೀನಿ. ಬರೀ ಅದಿಷ್ಟೇ ಅಲ್ಲ, ತುಂಬಾ ತರ ವೆರೈಟೀಸ್ ಮಾಡಿದೀವಿ. ಏನೇನು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಮಧ್ಯಾಹ್ನ ಊಟಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಸಾಮಾನ್ಯ ಅಮ್ಮಂದ್ರಗಳಿಗೆ ಹಲ್ಲು ಬಿರುತ್ತೆ, ಯಾಕೆ ಅಂದರೆ ಮಕ್ಕಳಿಗೆ ಬೈದು ಹಿಂಗೆ ಅಂತ, ಅದಕ್ಕೆ ಹಲ್ಲು ಬಂದ್ಬಿಟ್ಟಿರುತ್ತೆ ಅವ್ರಿಗೆ. ಗೈಸ್, ಇವತ್ತು ನಮ್ಮ ಶಾರದಾ ಆಂಟಿ ಬರ್ದೇ ಇರೋದ್ರಿಂದ ನಾನು ಇಷ್ಟು ಪಾತ್ರೆನ ತೊಳಿತಾ ಇದ್ದೀನಿ. ಲುಕ್ ಅಟ್ ಯೋರ್, ಇಷ್ಟು ಪಾತ್ರೆ ಅಷ್ಟೇನಿಲ್ಲ, ತೊಳಿ. ಇದೇ ಗೈಸ್, ಹೆಣ್ಮಕ್ಳು ಕಲಿಬೇಕು, ಕಲಿ. ನೋಡಿ ಗೈಸ್, ನನ್ನ ಫ್ರೆಂಡ್ಸು ಪಾತ್ರೆನೇ ತೊಳಿಕೊಂಡು ಮಾತಾಡ್ಕೊಂಡು ಕೂರೋದಲ್ಲ, ಕಷ್ಟ ಗೊತ್ತಾಗ್ಬೇಕು ನಿನ್ಗೆ. ಸೊ ಗೈಸ್ ಅಷ್ಟೇ. ಸ್ವೀಟ್ಗೆ 2 ಥರ ಮಾಡಿದ್ವಿ. ಒಂದು ಒಬ್ಬಟ್ಟು, ಬೇಳೆ ಒಬ್ಬಟ್ಟು, ಮತ್ತು ಇದು ಹೈಗ್ರೀವ. ಭಾರ್ಗವಿ ಆಂಟಿ ಮಾಡ್ಕೊಂಡು ಬಂದಿದ್ರು, ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆಗೆ ನಾವು ನಮ್ಮ ಮನೇಲಿ ಹೈಗ್ರೀವ ಮಾಡಿದ್ವಿ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ತುಪ್ಪ ಎಲ್ಲ ಹಾಕ್ಬಿಟ್ಟು ಮಾಡಿದ್ವಿ, ಗಮ್ ಅಂತ ಇತ್ತು. ನಮ್ಮನೇಲಿ ತುಂಬಾ ಇಷ್ಟ ದಮ್ ರೂಟ್ ಎಲ್ರಿಗೂ, ಬಟ್ ನನಗೆ ಇಷ್ಟ ಆಯಿತು ಬಿಕಾಸ್ ನಾನು ಶುಗರ್ ಬಿಟ್ಬಿಟ್ಟಿದ್ದೀನಿ. ಬಟ್ ಇದಕ್ಕೆ ಜಾಗರಿ ಯೂಸ್ ಮಾಡಿದ್ದಾರೆ, ಬಟ್ ನನಗೆ ಇಷ್ಟ ಆಗಲ್ಲ. ಸ್ವೀಟ್ ತಿಂದ್ರೇ ಇವಾಗ ನನಗೆ ವಾಮಿಟ್ ಬರೋಂಗೆ ಆಗ್ತಿದೆ. ಬೆಸ್ಟ್ ಪಾರ್ಟ್ ಇಸ್ ಸ್ವೀಟ್ಗೆ ತುಪ್ಪದ ಒಗ್ಗರಣೆ ಹಾಕಬೇಕಾದ್ರೆ ಆ ಫ್ಲೇವರ್ ಗಮ್ ಅಂತ ಇತ್ತು. ಆ್ಯಂಡ್ ಆಲ್ಸೋ ನಾನು ಈ ಸ್ವೀಟ್ನ ಹೊರಗಡೆ ಎಲ್ಲೇ ಮಾಡಿಸಿದ್ರು ತಿಂತಾ ಇರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಕೂಡ ಇವತ್ತೇ ಟ್ರೈ ಮಾಡಿದ್ದು. ಹೈಗ್ರೀವ ಮಾಡಿದ್ಮೇಲೆ ಅಮ್ಮ ಹುಳಿ ಮಾಡಿದ್ರು, ಅದ್ರ ಜೊತೆಗೆ ಒಂಥರ ಕೋಸಂಬರಿ, ಪಲ್ಯ, ರಸಮ್, ಆಲೂ ಬೋಂಡ, ಇದೆಲ್ಲದ್ರ ಜೊತೆಗೆ ರೈಸ್ ಐಟಮ್ಗೆ ಅಮ್ಮ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ರು. ಬಿಕಾಸ್ ಈ ಹಬ್ಬದಲ್ಲಿ ಮಾವಿನಕಾಯಿ ತುಂಬ ಸ್ಪೆಷಲ್ ಅಲ್ವಾ, ಎಲ್ಲರ ಮನೇಲೂ ಅದು ಕಾಮನ್ ಮಾಡೋದು. ಸೊ ಗೈಸ್, ಇವಾಗ ಹೈಗ್ರೀವ ರೆಡಿ ಮಾಡಿದ್ದಾರೆ, ಗಮ್ ಅಂತ ಇದೆ. ಇವತ್ತಿನ ಸ್ಪೆಷಲ್ ಸ್ವೀಟ್ ಅದೇ. ಸೊ ನಿಮ್ಗೆ ಏನಾದ್ರು ರೆಸಿಪಿ ಬೇಕು ಅಂತಂದ್ರೆ ಕಾಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋ ನಾವು ಅದೇ ಮಾಡ್ತೀವಿ. ಗಮ್ ಅಂತ ಇದೆ, ಇಲ್ಲಿ ತೋರ್ಸೋದಲ್ಲ, ಇಲ್ಲಿ ತುಪ್ಪ ಎಲ್ಲ ಹಾಕಿ ಮಾಡಿರೋದು ಗಮ್ ಅಂತ ಇದೆ. ಸೊ ಇವಾಗ ನಾನು ಇದ್ರಲ್ಲಿ ನೀಟಾಗಿ ಎತ್ತಿಟ್ಕೊತಾ ಇದ್ದೀನಿ, ಯಾಕೆಂದ್ರೆ ಎಲ್ರಿಗೂ ಬಡ್ಸಕ್ಕೆ ಬಾಣಲಿ ಎತ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಚಿಕ್ಕ ಒಂದು ಕಂಟೈನರ್ಗೆ ಆ್ಯಡ್ ಮಾಡಿ ಇಟ್ಕೊತಾ ಇದ್ದೀವಿ. ಸೊ ಇವಾಗ ನೋಡಿ, ಎಲ್ರೂ ಕೈಲೂ ಟೇಸ್ಟ್ ಮಾಡಿಸ್ಬಿಟ್ಟು ಆಮೇಲೆ ಕೇಳ್ತೀನಿ ಸ್ವೀಟ್ ಹೆಂಗಿತ್ತು ಅಂತ. ಸೊ ಅದೆಲ್ಲದೇ ಇನ್ನ ಕೋಸಂಬರಿ ಸಾಂಬಾರೆಲ್ಲ ರೆಡಿ ಆಯ್ತು. ಇವಾಗ ರಸಮ್ ರೆಡಿ ಮಾಡ್ತಾ ಇದ್ದಾರೆ. 2 ಥರ ಕೋಸಂಬರಿ ರೆಡಿ ಆಗಿದೆ, ಮತ್ತೆ ಆಲೂ ಬೋಂಡ ಮಾಡ್ತಾ ಇದೀವಿ ಬಜ್ಜಿಗೆ. ಆಮೇಲೆ ನಾರ್ಮಲ್ ಅನ್ನ, ಹುಳಿ. ಯಾವ ಹುಳಿ ಅಮ್ಮ? ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡಲೇಬೇಕು. ಇವತ್ತು ಮಾವಿನಕಾಯಿ ಸೀಸನ್, ಮಾವಿನ ಸೀಸನ್ ಆಗಿರೋದ್ರಿಂದ ಇವಾಗ ಈ ಹಬ್ಬಕ್ಕೆ ಪರ್ಟಿಕ್ಯುಲರ್ ಆಗಿ ಮಾವಿನ ಚಿತ್ರಾನ್ನ ಮಾಡಲೇಬೇಕು. ಸೊ
ಟೈಮ್ ಒಂದು ರೈಸ್ಗೆ ಮಾವಿನ ರೈಸ್ ಮಾಡಿದೀವಿ, ಲೆಮನ್ ರೈಸ್, ಮ್ಯಾಂಗೋ ರೈಸ್ ಮಾಡಿದೀವಿ. ಇವಳಿಗೆ ತುಂಬಾ ಅರ್ಜೆಂಟ್. ಏನ್ ಅರ್ಜೆಂಟ್ ಗೈಸ್ ಏನೇನು ರೆಡಿ ಮಾಡಿದಾರೆ ನೋಡಿ. ರೋಡಲ್ಲೇ ನೋಡಿ ಕೂಕೊಂಡು ಹೋಗ್ತಿದ್ದಾರೆ. ನಮ್ಮ ಮನೆ ಹೆಂಗೋ ತಿಳ್ಕೊಬಿಟ್ಟಿದ್ದಾರೆ. ಅಕ್ಕ ನಿಮ್ಮ ಫಾಲೋವರ್ಸು ಅಂತ ನೆನ್ನೆ ಬಂದಿದ್ರು, ಅವಾಗ ಆಚೆ ಹೋಗ್ಬಿಟ್ಟು ನೋಡಿದೆ, ಇವತ್ತು ಕರೆದೇ ಬನ್ನಿ ಅಂತ. ಅಕ್ಕ ಇನ್ನೊಂದು ಟ್ರಿಪ್ ಬರ್ತೀವಿ ಅವಾಗ ವಿಡಿಯೋ ಮಾಡಿ ಅಂದರು. ಮನೆಯೆಲ್ಲ ತಿಳ್ಕೊಂಡಿದ್ದಾರೆ ಗೈಸ್ ನೋಡಿ, ಜಡೆ ಹಾಕೊಂಡು. ರಾಘವಿ ಆಂಟಿ ಅರೌಂಡ್ 12:30 12:45 ಹಾಗೆಲ್ಲ ಮನೆಗೆ ಬಂದುಬಿಟ್ರು. ಅದಾದಮೇಲೆ ಅಜ್ಜಿ, ತಾತ, ಮಾವ, ಅತ್ತೆ ಮತ್ತು ಮಗು ಈ ಎಲ್ಲರೂ 2 ಗಂಟೆ 2:15 ಅಷ್ಟಕ್ಕೆ ಬಂದರು. ಅಜ್ಜಿ ಎಲ್ಲಿ ತಗೊಂಡೆ ಬ್ಲೌಸು? ಅಜ್ಜಿ ಟಾಪ್ ಮೇಲೆ ಸೀರೆ ಹೊಡ್ಕೊಂಬಂದ್ಯಾ? ಗೈಸ್ ನೋಡಿ, ಇವತ್ತು ನಮ್ಮ ಪುಟಾಣಿ ರೆಡ್ ಹಾಕೊಂಡು ಲಂಗ ದಾವಣಿ ಹಾಕೊಂಡಿದೆ. ಹಾಯ್ ಗಾಯ್ಸ್, ಹ್ಯಾಪಿ ಯುಗಾದಿ ನನ್ನ ಕಡೆಯಿಂದ ನಿಮ್ಮೆಲ್ರಿಗೂ. ಏನೋ ನೋಡ್ತಾ ಇದೆ, ತಾತನ್ ನೋಡ್ತಿದೆ. ಬಂದ್ರೆ ಇವಾಗ ಇಲ್ಲಿ ಈ ಕಡೆಯಿಂದ ಈಗ ನೋಡು ಫುಲ್ ಕಿಕ್ಕಿ ಕಿಕ್ಕಿ ಅಯ್ಯೋ ತೋರಿಸ್ಬಿಡ್ಬೇಕು ಇವ್ನು ನೋಡು. ಅಷ್ಟೇ ನಿಂತ್ಕೊಂಡೆ, ನಾನು ಇಲ್ಲಿ ನಿಂತಿದ್ರೆ ಏನ್ ಕೆಟ್ಬೋದು. ಹಲೋ ಗಾಯ್ಸ್, ಪಾಪ ಹೇಳ್ದಂಗೆ ಕೇಳುತ್ತೆ. ಹಾಯ್. ಅಯ್ಯೋ ಫುಲ್ ಗಾಬರಿಯಾಗಿ ನೋಡ್ತಾ ಇದೆ. ಇವೆಲ್ಲರೂ ನಮ್ಮ ಅತ್ತೆ ಸೀಮಂತ ವ್ಲಾಗೆಲ್ಲ ನೋಡಿದ್ದೀರಾ. ಅದೇ ಮಗು ಇದು, ಅಂದರೆ ನಮ್ಮ ಅತ್ತೆ ಮಾವನ ಮಗಳು. ನನಗೆ ಇಷ್ಟು ಬೇಗ ಮಗುನ ಹಾಕೋಕ್ಕೆ ಅಥವಾ ಮುಖ ತೋರ್ಸೋಕ್ಕೆ ಇಷ್ಟ ಇರಲಿಲ್ಲ. ಯಾಕೆ ಅಂದರೆ ಒಳ್ಳೆ ರೀತಿ ಜನ ಕ್ವೆಶನ್ ಕೇಳಿದ್ರೆ ನನಗೂ ಖುಷಿ ಆಗುತ್ತೆ, ಪ್ರೀತಿಯಿಂದ ಕೇಳಿದ್ರೆ. ಬಟ್ ಅದರಲ್ಲಿ ಒಂದೇನಾದ್ರು ತಪ್ಪು ಹುಡುಕಿ ಏನಾದರೂ ಮಾತಾಡಿದ್ರೆ ನನಗೂ ಹರ್ಟ್ ಆಗುತ್ತೆ, ಅದರಿಂದ ಅವ್ರಿಗೂ ಹರ್ಟ್ ಆಗುತ್ತೆ ಅಂತ ಅಷ್ಟೇ. ನಿಮಗೇನಾದ್ರು ಕ್ವೆಶನ್ ಕೇಳಬೇಕು ಅಂದರೆ ಡೈರೆಕ್ಟಾಗಿ ನನ್ನೇ ಕೇಳಿ, ಇಲ್ಲ ಕಾಮೆಂಟ್ ಮಾಡಿ, ಇದರಲ್ಲೇ ನಾನು ಆನ್ಸರ್ ಮಾಡ್ತೀನಿ. 3ನೇ ವ್ಯಕ್ತಿಯಿಂದ ಹೋಗಿ ನಮ್ಮ ಅಪ್ಪ ಅಮ್ಮನ ಹತ್ರ ಹೋಗಿ ಕೇಳಕ್ಕೆ ಹೋಗಬೇಡಿ. ಊಟ ಎಲ್ಲ ರೆಡಿ ಆದಮೇಲೆ ಒಂದು ತಟ್ಟೆಗೆ ಎಲ್ಲಾನು ಬಡಿಸ್ಕೊಂಡು ನಾವು ಹೋಗಿದ್ದು ಫಸ್ಟ್ ಹಸು ಕೊಡೋಕ್ಕೆ. ನನಗಂತೂ ಬಾಳೆ ಎಲೆಯಲ್ಲಿ ತಿನ್ನೋಕ್ಕೆ ಅಂದರೆ ತುಂಬಾ ಇಷ್ಟ. ಬಟ್ ಅಮ್ಮ ಬೇಡ, ಅಡಿಕೆ ಪಟ್ಟೆಲ್ಲ ತಿನ್ಬಿಡೋಣ ಅಂತ ಅಂದರು. ಅಷ್ಟೇ ಎಲ್ಲರೂ ಮನೆಗೆ ಹೋದ್ರು. ಗಾಳಿ ಎಷ್ಟು ಚೆನ್ನಾಗಿದೆ ಅಂದರೆ ಮೇ ಬಿ ಇವತ್ತು ಮಳೆ ಬರುತ್ತೇನೋ. ಸೊ ಇವಾಗ ಹಬ್ಬ ಎಲ್ಲ ಮುಗೀತು, ಕ್ಲೀನಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಪಾತ್ರೆ ತೊಳಿಬೇಕು, ಕಸ ಗುಡಿಸ್ಬೇಕು, ಇದೆಲ್ಲನೂ ಶುರು ಆಗುತ್ತೆ. ಇದು ಎತ್ತಿನ ಗಾಡಿ. ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೀನಿ. ಆ್ಯಂಡ್ ಕುಡಿತಾ ಈ ವ್ಲಾಗ್ನ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಇದೇ ಥರ ತುಂಬ ವೀಡಿಯೋಸ್ಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಮೈಸೂರು ಹುಡುಗಿನ ಸಪೋರ್ಟ್ ಮಾಡಿ. ಆ್ಯಂಡ್ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.